ಒಂದು ಹೇಳಲೇಬೇಕಾಗ ಗುಡ್ ಗವರ್ನೆನ್ಸ್ ಡೇ ಬಗ್ಗೆ ನಮ್ಮ ಬಸವಣ್ಣ ಹೇಳಿದ್ರು. ನಾವು ಕರ್ನಾಟಕದಲ್ಲಿ ಬಹುಶಃ ರಾಜ್ಯದಲ್ಲೇ ಸುಶಾಸನ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಇದ್ದಂಥದ್ದು ಕರ್ನಾಟಕ. ಆದರೆ ಇವತ್ತು ಏನಾಗಿದ್ದೀವಿ, ಯಾವ ಮಟ್ಟಕ್ಕೆ ಹೋಗಿದ್ದೇವೆ, ಈ ರಾಜ್ಯ ಮುಂದೇನಾಗ್ಬೋದು ಅಂತಂಥ ದೊಡ್ಡ ದೊಡ್ಡ ಅನುಭವ ಇರತಕ್ಕಂಥವ್ರು ಇವತ್ತು ಹುಡುಗಾಟಿಗೆಯ ರಾಜಕಾರಣ ನಡೀತಾ ಇದೆ. ರೈತರ ಬದುಕೇನಾಗಿದೆ, ಶಿಕ್ಷಣ ಕ್ಷೇತ್ರ ಏನಾಗಿದೆ, ಆರೋಗ್ಯ ಕ್ಷೇತ್ರ ಏನಾಗಿದೆ, ಯಾವ ಇಲಾಖೆ ಇವತ್ತು ಗುಡ್ ಗವರ್ನೆನ್ಸ್ ನಡೀತಾ ಇದೆ ಈ ರಾಜ್ಯದಲ್ಲಿ. ನಾಡಿನ ಜನತೆ ಬುದ್ಧಿವಂತರಾಗಬೇಕು. ನಾವು ನಿಜಕ್ಕೂ ವಾಜಪೇಯಿಯವರ ದಿನಾಚರಣೆಯನ್ನು, ಜನ್ಮೋತ್ಸವವನ್ನು ಈ ಸುಶಾಸನ ದಿನವಾಗಿ ನಾವು ನಡೆಸ್ತಕ್ಕಂಥದ್ದೇನಿದೆ, ನಿಜವಾದಂಥ ಅರ್ಥಪೂರ್ಣವಾದಂಥ ವಾಜಪೇಯಿಯವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದು. ಈ ರಾಜ್ಯ ನಿಮ್ಮೆಲ್ಲರ ಸಹಕಾರದಲ್ಲಿ, ಹಿಂದೆ ಯಾವ ಒಂದು ಆಡಳಿತ ಅಂದರೆ ಕರ್ನಾಟಕ ರಾಜ್ಯ ಅಂತಕ್ಕಂಥ ಒಂದು ಹೆಸರೇನಿತ್ತು, ಆ ದಿನಗಳು ಮತ್ತೆ ನಾವು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ. ವಾಜಪೇಯಿಯವರ ದಿನೋತ್ಸವ ಇವತ್ತು ನಮ್ಮ 3 ಜನ ವಿವಿಧ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಹಲವಾರು ರೀತಿಯ ಟೆಕ್ನಾಲಜಿಲಿ ಪ್ರಥಮ ಸ್ಥಾನದಲ್ಲಿದ್ದಂಥ ರಾಜ್ಯ ಇದೆ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಒಂದು ಬೆಂಗಳೂರು ನಗರದ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರತಿನಿತ್ಯ ಜನಸಾಮಾನ್ಯರ ಬದುಕೇನಾಗ್ತಿದೆ ಇದೆಲ್ಲ ನೋಡ್ತಾ ಇದ್ದೀರಿ. ಯಾರಾದರೂ ಸಲಹೆ ಕೊಟ್ಟರೆ ಆ ದುರಹಂಕಾರದ ಮಾತುಗಳು, ಯಾರಾದರೂ ಅಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು, ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದ, ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ನೀವೆಲ್ಲ ಯೋಚನೆ ಮಾಡಬೇಕು. ಇವತ್ತು ದೇಶ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಬಲಾಢ್ಯವಾಗಿ ಬೆಳೀತಾ ಇದ್ದೀವಿ. ತಾಂತ್ರಿಕ ವಿಷಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇವೆ. ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡಿದಾಗ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ, ನೋಡಿದ್ದೀವಿ ಇದೆಲ್ಲ. ಬಹುಶಃ 2006, 2007 ನಾನು ಆಕಸ್ಮಿಕವಾಗಿ BJP ಜೊತೆ ಸಂಬಂಧ ಬೆಳೆಸ್ತೇನೆ. ಕೆಲವು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಗಳಿಗೆ ನಾನು ತಲೆ ಬೇಸರ ಇಲ್ಲ. BJP ಸಹಭಾಗಿತ್ವದಲ್ಲಿ ನಾವೇನು ಮಾಡಿ, ಬಹುಶಃ ಅದೊಂದು ಇತಿಹಾಸದ ಆಡಳಿತ. ಅದು ಬಹುಶಃ ಅವತ್ತಿನ ಆಡಳಿತ ಗೌರವಾನ್ವಿತ ವಾಜಪೇಯಿ ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ 2006-07 BJP JDSನ ಸರ್ಕಾರದಲ್ಲಿ ಮಾಡಿ ತೋರಿಸಿದ್ದೇವೆ. ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಂತರ 2ನೇ ಬಾರಿ ಆದೆ, ನಾನೇ ಸದ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ. ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ. ರೈತರಿಗೆ ಮಾತು ಕೊಟ್ಟಿದ್ದೆ, ರೈತರ ಮಾತು ಉಳಿಸ್ಕೊಟ್ಟೆ, ಹೊರಗಡೆ ಬಂದೆ. ನಂತರ ಅಮಿತ್ ಶಾ ಅವರೇ
ಖುದ್ದು ಒಂದು ಬಾರಿ ಕರೆದ್ರು. ಇಲ್ಲ, ನಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಜೊತೆಗೂಡುವಂಥ ಸಲಹೆ ಕೊಟ್ಟರು. ನಾನೊಂದು 2 ದಿವಸ ಟೈಮ್ ಕೊಡಿ, ನಾನು ಮೊದಲನೇ ಬಾರಿನೂ ನಮ್ಮ ತಂದೆಯವರ ಸಹಮತದಿಂದ ನಾನು BJP ಜೊತೆ ಸರ್ಕಾರ ಮಾಡಿರಲಿಲ್ಲ. ಸ್ವಲ್ಪ ಸಮಯ ಕೊಟ್ಟರೆ ಈಗಿನ ಪರಿಸ್ಥಿತಿಯವರು ಕಾಂಗ್ರೆಸ್ನ ನಂಬಿ ನೊಂದಿದ್ದಾರೆ. ಅವರನ್ನು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಬರಕ್ಕೆ ತಯಾರಾಗಿದ್ದೇನೆ, ಸ್ವಲ್ಪ ಸಮಯಾವಕಾಶ ಕೊಡಿ. ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಹೊಂದಾಣಿಕೆ ಮಾಡಿದ್ರು. ಬಹುಶಃ ಅತ್ಯಂತ ಗೌರವಯುತವಾಗಿ ನಮ್ಮೆಲ್ಲರನ್ನು ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಅದರಿಂದ ಇವತ್ತಿನ ಒಂದು ವಾಜಪೇಯಿಯವರ ಶತಮಾನೋತ್ಸವದಲ್ಲಿ ಒಂದು ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ನನಗೆ ಬೇಕಾಗಿರೋದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು. ಇವತ್ತು ಬೆಳಗ್ಗೆ ಇದ್ದರೆ TV ಹಾಕಲಿಕ್ಕೆ ಭಯ ಆಗುತ್ತೆ. ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳೇನಾಗ್ತಾ ಇದೆ, ನಾವು ಟೆಕ್ನಾಲಜಿಕಲಿ ಬೆಳೀತಾ ಇದ್ದೇವೆ, ಆರ್ಥಿಕವಾಗಿ ಬಲಾಢ್ಯರಾಗ್ತಾ ಇದ್ದೇವೆ, ಆದರೆ ಮಾನವೀಯತೆ ಮನುಷ್ಯತ್ವ ಸಂಪೂರ್ಣವಾಗಿ ನಾಶ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡೋದು. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ದಿನ ಭಗವದ್ಗೀತೆ ಬಗ್ಗೆ ನಾನು ಹೇಳಲಿಕ್ಕೆ ಕಾರಣ, ಇವತ್ತಿನ ಶಿಕ್ಷಣ ಒಂದು ಭಾಗ ಮಕ್ಕಳ ಬದುಕಿಗೆ ಶಿಕ್ಷಣ ಬೇಕು, ಅದ್ರ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ಕುಟುಂಬಗಳ ಬಾಂಧವ್ಯ. ಇವತ್ತು ತಂದೆ ಬಗ್ಗೆ ಮಗನಿಗೆ ಗೌರವ ಇಲ್ಲ, ಮದುವೆಯಾದಂಥ ಗಂಡನ ಬಗ್ಗೆ, ಮದುವೆಯಾದಂಥ ಹೆಂಡತಿ ಬಗ್ಗೆ ಗೌರವ ಇಲ್ಲ. ಯಾವೊಂದು ವಾತಾವರಣದಲ್ಲಿದ್ದೇವೆ, ಎಷ್ಟು ಸಂಪಾದನೆ ಮಾಡಿದ್ರೇನು ಹೋಗಬೇಕಾದ್ರೆ ಯಾವುದೂ ತೆಗೆದುಕೊಂಡು ಹೋಗಲ್ಲ. ಈ ನಿಟ್ಟಿನಲ್ಲಿ ನಾಡಿನ ಜನತೆಗೆ ದಿನಾಚರಣೆಯಲ್ಲಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೂಡಿಸಿ ಕರ್ನಾಟಕ ಮನವಿ ಮಾಡೋದು, ನಮ್ಮ ಇಂದಿನ ಸಂಸ್ಕೃತಿ ಏನಿದೆ ಅದನ್ನು ನಿಮ್ಮ ಕುಟುಂಬಗಳಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಬಡ ಹುಟ್ಟರ ಜೊತೆಯಲ್ಲಿ ನೆಮ್ಮದಿಯ ಬದುಕನ್ನು ನೀವೆಲ್ಲ ಕಾಣಬೇಕು ಅಂತ ಹೇಳಿ ಆಶಿಸಿ